ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನಾನಿವತ್ತು ಪಾಲಕ್ ಸೊಪ್ಪು ಮತ್ತು ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಅಂದರೆ ಹೆಸರು ಇರುತ್ತಲ್ವ, ಸ್ಪ್ರೌಟೆಡ್ ಮೊಳಕೆ ಬರಿಸಿದಂಥ ಹೆಸರು ಕಾಳಿನ ಫ್ರೈ ಮಾಡ್ತಾ ಇದ್ದೇನೆ. ತುಂಬಾ ಈಸಿ ಆಗಿದೆ, ಹಾಗೆಯೇ ತುಂಬಾ ಟೇಸ್ಟಿ ಕೂಡ, ಹಾಗೆಯೇ ತುಂಬಾ ಹೆಲ್ದಿ ಕೂಡ, ತುಂಬಾ ಸುಲಭವಾಗಿ ಮಾಡ್ಬೋದು. ಇದಕ್ಕೆ ನಾನು ಮೊದಲು 1-2 ಸ್ಪೂನಷ್ಟು ಬಟರನ್ನು ತಗೊಳ್ತಾ ಇದ್ದೀನಿ. ಒಂದು ಕಡಾಯಿ ಇಟ್ಟು ಅದಕ್ಕೆ ಬಟರ್ ಹಾಕ್ತಾ ಇದ್ದೀನಿ. ಅಂದರೆ ಬಟರೇ ಹಾಕಿದರೆ ಒಳ್ಳೆಯದು, ಬೆಣ್ಣೆ ಹಾಕಿದರೆ ಟೇಸ್ಟ್ ಬರೋದು. ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಮತ್ತು ಪಾಲಕ್ ಸೊಪ್ಪಿನ ಒಂದು ಫ್ರೈ. ಓಕೆ, ತುಂಬಾ ವೆರಿ ಸಿಂಪಲ್, ಪಟಾಫಟ್ ಅಂತ ಮಾಡ್ಬೋದು. ನಾನು ಅದಕ್ಕೆ ಅದು ಬಿಸಿಯಾದ ನಂತರ ಪಾಲಕ್ ಸೊಪ್ಪನ್ನು ತುಂಬ ಚೆನ್ನಾಗಿ ನೋಡಿ ಈ ಥರ ಕಟ್ ಮಾಡಿಟ್ಟಿದ್ದೇನೆ ಸಣ್ಣದಾಗಿ. ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಖಾಲಿ ಬಟರ್ ಮಾತ್ರ ತಗೊಂಡಿದ್ದೇನೆ, ಅದರಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಸಿಮ್ಮಲ್ಲಿ ಇಟ್ಟುಬೇಡಿ ಮೊದಲು, ಅಂದರೆ ನೀರು ಎಲ್ಲ ಅದು ಏನಾಗುತ್ತೆ, ನೀರೆಲ್ಲ ಕರೆಕ್ಟಾಗಿ ಹೋಗಿ ಅದು ಸ್ವಲ್ಪ ಡ್ರೈ ಥರ ಆಗುತ್ತೆ, ಡ್ರೈ ಫ್ರೈ ಥರ ಆಗುತ್ತೆ. ನೋಡಿ, ಈಗ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ, ಒಂದು 1/2 ಸ್ಪೂನಷ್ಟು. ತುಂಬಾ ಸ್ಪೈಸಿ ಬೇಡ ಇದು ನಮಗೆ, ಜಸ್ಟ್ ಪೆಪ್ಪರ್ ಪೌಡರ್ ಕೂಡ ಹಾಕ್ಬೋದು ರೆಡ್ ಚಿಲ್ಲಿ ಪೌಡರ್ ಬದಲು. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ನೋಡಿ, ಅದು ಸ್ವಲ್ಪ 1 ಕಪ್ಪಷ್ಟು ಇತ್ತು, ಈಗ ನೋಡಿ ಸ್ವಲ್ಪನೇ ಆಗಿದೆ. ನೋಡಿ, ಈಗ ನಾನು 1 ಕಪ್ಪಷ್ಟು ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ತಗೊಂಡಿದ್ದೇನೆ. ನೋಡ್ಬೋದು, ಹೆಸರು ಕಾಳು, ಮೊಳಕೆ ಬರಿಸಿದಂಥ ಹೆಸರು ಕಾಳು. ತುಂಬಾ ಎರಡು ಕೂಡ, ಪಾಲಕ್ ಸೊಪ್ಪಾಗಿರ್ಬೋದು ಅಥವಾ ಹೆಸರು ಕಾಳು ಆಗಿರ್ಬೋದು, ಅದು ಕೂಡ ಮೊಳಕೆ ಬರಿಸಿದ ಹೆಸರು ಕಾಳು ತುಂಬಾ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದನ್ನು ಬೇಯಿಸಬೇಡಿ, ಹಾಗೇ ಹಾಕಿ ಅದರಲ್ಲಿ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಸಿಮ್ಮಲ್ಲಿಟ್ಟು ಫ್ರೈ ಮಾಡಿ, ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೀಗೇ ತಿನ್ಬೋದು ಬೇಕಿದ್ದರೆ, ಅಥವಾ ಅನ್ನದ ಜೊತೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ವೆರಿ ಹೆಲ್ದಿ. ಹಾಗೆಯೇ ನಾನು ಸ್ವಲ್ಪ ಇದಕ್ಕೆ ಆನಿಯನ್ ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ. ನೋಡಿ, ಸಿಂಪಲ್, ವೆರಿ ಸಿಂಪಲ್, ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ಸ್ವಲ್ಪ ನಾನು ಹಾಕಿದ್ದೇನೆ ಆನಿಯನ್ ಕಟ್ ಮಾಡಿದಂಥದ್ದು. ಕರೆಕ್ಟಾಗಿ ಫ್ರೈ ಆಗಿ ನೋಡಿ, ಫ್ರೈ ಆಗಿದೆ, ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ. ಕರೆಕ್ಟಾಗಿ ಫ್ರೈ ಆಗಬೇಕು. ಅದರಲ್ಲೇ ಏನು ಬಟರ್ ಹಾಕಿದ್ದೇವೆ, ಅಂದರೆ ಬೆಣ್ಣೆ ಹಾಕಿದ್ದೇವೆ, ಅದರಲ್ಲೇ ಕರೆಕ್ಟಾಗಿ ಫ್ರೈ ಆಗಬೇಕು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಹೆಲ್ದಿ ಕೂಡ, ಆರೋಗ್ಯಕ್ಕೆ ಒಳ್ಳೆಯದು. ಈಗ ನೋಡಿ, ನಮ್ಮದು ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಮತ್ತು ಪಾಲಕ್ ಸೊಪ್ಪಿನ ಫ್ರೈ ರೆಡಿಯಾಗಿದೆ. ವೆರಿ ಸಿಂಪಲ್, ಪಟಾಫಟ್ ಅಂತ ಮಾಡ್ಬೋದು, ತುಂಬಾ ಹೆಲ್ದಿ ಕೂಡ. ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಅದು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು, ಯಾವುದೇ ಫೀಸ್ ಬೀಳೋದಿಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ನೋಡಿ, ಈಗ ನಾನು ಮೇಲೆ ಸ್ವಲ್ಪ ಗಾರ್ನಿಷಿಗೆ ಆನಿಯನ್ ಕಟ್ ಮಾಡಿದಂಥದ್ದು ಹಾಕ್ತಾ ಇದ್ದೇನೆ. ಈಗ ನಮ್ಮ ಟೇಸ್ಟಿಯಾದಂಥ ಹೆಲ್ದಿ ಆದಂಥ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಮತ್ತು ಪಾಲಕ್ ಸೊಪ್ಪಿನ ಫ್ರೈ ರೆಡಿಯಾಗಿದೆ. ಎಲ್ರಿಗೂ ನನ್ನ ಚಾನಲನ್ನು ನೋಡಿದವರಿಗೆ ಧನ್ಯವಾದಗಳು.